ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. 1 ಮಂತಲ್ಲಿ 10 kg ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 2 ಸೀರೀಸ್ ಇವತ್ತು. ಡೇ 2 ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಡೇ 1ನಲ್ಲಿ ನನ್ನ ವೆಯ್ಟ್ 95 kg 200 ಗ್ರಾಮ್ ಇತ್ತು. ಇವತ್ತು ಎಷ್ಟಿದೆ ಅಂತ ಬನ್ನಿ ನೋಡೋಣ ಗೈಸ್. ನೋಡಿದ್ರಲ್ಲ ಗೈಸ್, ನನ್ನ ವೆಯ್ಟ್ ಇವತ್ತು 94 kg 200 ಗ್ರಾಮ್ ಇದೆ. 1 ಡೇಯಲ್ಲಿ ನಾನು 1 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನೀವು ಸಹ ನನ್ನ ಡೇ 1 ಡಯಟ್ನ ಫಾಲೋ ಮಾಡ್ಕೊಂಡು 1 kg ವೆಯ್ಟ್ ಲಾಸ್ ಅಪ್ರಾಕ್ಸ್ ಅಲ್ಲಿ ತನಕ 1 kg ತನಕ ವೆಯ್ಟ್ ಲಾಸ್ ಮಾಡ್ಕೋಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಅವರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇಚ್ಛೆ ಇರುತ್ತೋ ಅವರಿಗೆಲ್ಲ ಪ್ಲೀಸ್ ಶೇರ್ ಮಾಡಿರಿ, ಎಲ್ರಿಗೂ ಯೂಸ್ ಆಗುತ್ತೆ. ಬನ್ನಿ ಗೈಸ್, ಡೇ 2 ಸೀರೀಸ್ ಸ್ಟಾರ್ಟ್ ಮಾಡೋಣ. ಡೇ 2 ಸೀರೀಸಲ್ಲಿ ಇವತ್ತು ನಾನ್ ವೆಜ್ ಐಟಮ್ಸ್ ಇರತ್ತೆಲ್ಲ. ನಾನ್ ವೆಜ್ ಯಾರೆಲ್ಲ ಇಷ್ಟಪಡ್ತಾರೋ ಅವರಿಗೆಲ್ಲ ಇವತ್ತು ಡೇ 2 ಸೀರೀಸಲ್ಲಿ ಯಾವ ರೀತಿ ನಾನ್ ವೆಜ್ ತೊಗೊಂಡು ಸಹ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವತ್ತು ಎಗ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿದ್ರಲ್ಲ ಗೈಸ್, ಎಗ್ ಆಮ್ಲೆಟ್ ಎಷ್ಟು ಈಸಿ ಇದೆ ಅಂತ ಮಾಡೋದು. ತುಂಬ ಟೇಸ್ಟಿನೂ ಇರುತ್ತೆ, ಫಿಲ್ಲಿಂಗೂ ಇರುತ್ತೆ, ಈಸಿನೂ ಸಹ. ಬೇಗೂ ಸಹ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು, ಟೇಸ್ಟಿಯಾಗೂ ಇರುತ್ತೆ. ಪ್ಲೀಸ್ ಇದನ್ನು ಒಂದು ಸತಿನಾದರೂ ಟ್ರೈ ಮಾಡಿ ನೋಡಿ. ಈಗ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಟೈಮ್. ಮಿಡ್ ಮಾರ್ನಿಂಗ್ ಸ್ನ್ಯಾಕಲ್ಲಿ ನಾನು 100 ಗ್ರಾಮ್ ಆ್ಯಪಲ್, 10 ಗ್ರಾಮ್ ಅಷ್ಟು ಮಿಕ್ಸ್ಡ್ ಸೀಡ್ಸ್ ತೊಗೊಳ್ತಾ ಇದ್ದೀನಿ. ಲಂಚಲ್ಲಿ ನಾನಿವತ್ತು ಓಟ್ಸ್, ಚಪಾತಿ ಮತ್ತು ಚಿಕನ್ ಪಲ್ಯ ಮತ್ತು ಸಲಾಡು, ಇದಿಷ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 100 ಗ್ರಾಮಷ್ಟು ರೋಸ್ಟೆಡ್ ಓಟ್ಸ್ ಪೌಡ್ರ್ ತೊಗೊಳ್ಳಿ ಮತ್ತು 100 ಗ್ರಾಮಷ್ಟು ಹೋಲ್ ವೀಟ್ ಫ್ಲಾರ್ ತೊಗೊಳ್ಳಿ. ಇದಿಷ್ಟು ಎರಡೂ ಮಿಕ್ಸ್ ಮಾಡ್ಕೊಂಡು ಚಪಾತಿಗೆ ಹಿಟ್ಟು ಕಳಿಸ್ತೀವಲ್ಲ ಆ ರೀತಿ ಚಪಾತಿ ಹಿಟ್ಟು ಕಲಸಿ ಚಪಾತಿ ಮಾಡ್ಕೋಬೇಕು. 2 ಚಪಾತಿ ಮಾಡ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಆದರೆ ಜಾಸ್ತಿ ಮಾಡ್ಕೊಳ್ಳಿ, ಬಟ್ ನೀವು ತೊಗೋಬೇಕಾಗಿರೋದು ಬರೀ 2 ಚಪಾತಿ. ಇದನ್ನು 2 ಚಪಾತಿ ಮಾಡ್ಕೋಬೇಕು. ಇದರಲ್ಲಿ ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನೀವು ಬೇಕಾದರೂ ಎಣ್ಣೆನೂ 1 ಸ್ಪೂನ್ ಹಾಕ್ಕೋಬೋದು. ಸ್ವಲ್ಪ ಹೆಲ್ದಿ ಬೇಕಲ್ವಾ, ಸೊ ಹಾಗಾಗಿ 1 ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳಿ 1 ಸ್ಪೂನ್. ಕುಕ್ಕರಲ್ಲಿ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು. ಅದಾದಮೇಲೆ ಈ ನೀರುಳ್ಳಿನ ಕಟ್ ಮಾಡ್ಕೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಿಂಕ್ ಆಗೋ ತನಕ ನೀರುಳ್ಳಿನ ಫ್ರೈ ಮಾಡಿ. ಪಿಂಕ್ ಬೇಗ ಆಗಬೇಕು ಅಂದರೆ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ನೀರುಳ್ಳಿನ ಪಿಂಕ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ. ಅದಾದಮೇಲೆ ನೀರುಳ್ಳಿ ಕಲರ್ ಪಿಂಕ್ ಆಗಿದೆ. ಈಗ ಟೊಮೆಟೊ ಹಾಕ್ಕೊಳ್ಳಿ. ಅದರಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಅದಾದಮೇಲೆ ಪಾಲಕ, ಇದಿಷ್ಟು ಸ್ವಲ್ಪ ಹಚ್ಕೊಂಡು ಇಟ್ಕೊಂಡಿರಬೇಕು. ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕು ಹಾಕ್ಕೊಂಡು. ಎಲ್ಲ ನಿಮಗೆ ಯಾವುದಾದ್ರೂ ಸೊಪ್ಪು ಬೇರೆ ಇದ್ರೂ ಹಾಕ್ಕೋಬೋದು. ನನಗೆ ಪಾಲಕ ಮತ್ತು ಮೆಂತ್ಯ ಕೊತ್ತಂಬರಿ ಇಷ್ಟೇ ಸಿಕ್ಕಿದ್ದು, ಇದನ್ನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ 100 ಗ್ರಾಮ್ ಅಷ್ಟು ಬ್ರೆಸ್ಟ್ ಚಿಕನ್, ಅದನ್ನು ಪಲ್ಯಕ್ಕೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಆಗೋ ತನಕ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಖಾರದ ಪುಡಿನೂ ಹಾಕ್ಕೋಬೋದು, ಸ್ವಲ್ಪ ಟೇಸ್ಟಿ ಅನಿಸುತ್ತೆ. ನಾನು ಮಗುಗೆ ಸ್ವಲ್ಪ ತಿನ್ನಿಸೋದ್ರಿಂದ ಖಾರದ ಪುಡಿ ಯೂಸ್ ಮಾಡಲ್ಲ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದು. ನೀವು ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು, ನಿಮಗೆ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕಷ್ಟಾದರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ. ನನಗೆ ಸ್ವಲ್ಪ ಡ್ರೈ ಅನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕಿದೆ. ನೀರು ಹಾಕ್ಬಿಟ್ಟು 1-2-3 ವಿಶಿಲ್ ತೊಗೊಳ್ಳಿ. ಆವಾಗ ನಿಮ್ಮ ಪಲ್ಯ ರೆಡಿ ಇರುತ್ತೆ. ಈಗ ಪಲ್ಯ ರೆಡಿ ಆಯಿತು. 2 ಚಪಾತಿ, ಪಲ್ಯ ಮತ್ತು ಸಲಾಡ್, ಎಷ್ಟು ಯಮ್ಮಿ ಟೇಸ್ಟಿ. ನೋಡಿದ್ರಲ್ಲ ಗಾಯ್ಸ್, ಓಟ್ಸ್ ಚಪಾತಿ ಹೆಲ್ದಿ
ಮತ್ತು ಚಿಕನ್ನಲ್ಲಿ ಚಿಕನ್ ಬ್ರೆಸ್ಟ್ ತೊಗೋಬೇಕು, ಅದು 100 ಗ್ರಾಮ್ ತೊಗೋಬೇಕು. 100 ಗ್ರಾಮ್ ತೊಗೊಂಡು ಇದ್ರಲ್ಲಿ ಚಿಕನ್ ಪಲ್ಯ ಮಾಡ್ಕೊಂಡು ಮತ್ತು ಸಲಾಡು, ಇದಿಷ್ಟು ಫುಲ್ ಮೀಲ್ ಆಗಿರುತ್ತೆ, ಫುಲ್ ಆಗುತ್ತೆ. ಒಂದು ಚಪಾತಿ, 100 ಗ್ರಾಮ್ ಸಲಾಡ್, 100 ಗ್ರಾಮ್ ಚಿಕನ್ ಪಲ್ಯ, ಇದಿಷ್ಟು ತೊಗೊಂಡು ಆರಾಮ್ಸೆ ಲಂಚ್ ಮಾಡ್ಬೋದು. ತುಂಬ ಹೊಟ್ಟೆ ಫುಲ್ ಅನಿಸುತ್ತೆ, ಟೇಸ್ಟಿಯಾಗೂ ಇದೆ. ಯಾರೆಲ್ಲ ನಾನ್ ವೆಜ್ ಬಿಡಬೇಕಲ್ಲಪ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಅಂತ ಆ ಚಿಂತೆ ಬೇಡ, ನಾನ್ ವೆಜ್ ತೊಗೊಂಡು ಸಹ ವೆಯ್ಟ್ ಲಾಸ್ ಮಾಡ್ಕೋಬೋದು. ನನ್ನ ಡೇ ಸೀರೀಸ್ ನೋಡ್ತಾ ಇರ್ರಿ, ಅದರಲ್ಲಿ ನಾನು ಸುಮಾರು ಸತಿ ನಾನ್ ವೆಜ್ಜು ತೊಗೊಳ್ತೀನಿ, ವೆಜ್ಜು ತೊಗೊಳ್ತೀನಿ. ಯಾಕಂದರೆ ಡೈಲಿ ನಾನ್ ವೆಜ್ ಅಂತೂ ತಿನ್ನೋಕ್ಕಾಗಲ್ಲ, ವೆಜ್ಜು ತೊಗೊಳ್ತೀನಿ, ನಾನ್ ವೆಜ್ಜು ತೊಗೊಳ್ತೀನಿ. ಸೊ ಆ ರೀತಿ ತೊಗೊಂಡು ಈ ನಾನ್ ವೆಜ್ ಎಲ್ಲ ತೊಗೊಂಡು ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಈಗ ಸಮಯ ಈವ್ನಿಂಗ್ ಟೈಮ್. ಈವ್ನಿಂಗಲ್ಲಿ ನಾನು ಇವತ್ತು 1 ಕಪ್ ಗ್ರೀನ್ ಟೀ ಮತ್ತು 100 ಗ್ರಾಮ್ ಅಷ್ಟು ರೋಸ್ಟೆಡ್ ಮಖಾನ ತೊಗೊಳ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ರೋಸ್ಟೆಡ್ ಮಖಾನ ಅಂತ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು. ಮತ್ತು ಸ್ನ್ಯಾಕ್ಸ್ ಸೀರೀಸೇ ಮಾಡ್ತೀನಿ, ಅದರಲ್ಲಿ ನೀವು ನೋಡ್ಕೊಂಡು ಇದು ಮಾಡ್ಕೋಬೋದು. ಈಗ ನೀವು ಸದ್ಯಕ್ಕೆ ಬೇಕು ಅಂದರೆ ಜಸ್ಟ್ ರೋಸ್ಟೆಡ್ ಮಖಾನ ಹೇಗೆ ಮಾಡ್ಕೊಳ್ಳೋದು ಅಂದರೆ 1 ಸ್ಪೂನ್ ತುಪ್ಪ ತೊಗೊಂಡು ಅದರಲ್ಲಿ ಒಂಚೂರು ಖಾರ ಒಂಚೂರು ಉಪ್ಪು ಹಾಕ್ಕೊಂಡು ರೋಸ್ಟ್ ಮಾಡೋ, ಅದು ಸ್ವಲ್ಪ ಕ್ರಿಸಿಪಿ ಆಗೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈವ್ನಿಂಗ್ ಟೈಮಲ್ಲಿ. ಡಿನ್ನರಲ್ಲಿ ನಾನು ಇವತ್ತು ಏನು ಮಾಡ್ತೀನಿ ಅಂತ ಬನ್ನಿ ನೋಡಿ. ನೋಡಿದ್ರಲ್ಲ ಗೈಸ್, ನಾನು ಇವತ್ತು ನಾನ್ ವೆಜ್ಜಲ್ಲಿ 100 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡೆ, ಅದನ್ನು ತರಕಾರಿ ಜೊತೆ ಹಚ್ಕೊಂಡು ಫ್ರೈ ಮಾಡ್ಕೊಂಡು, ಇದಿಷ್ಟನ್ನೇ ನಿಮ್ಗೆ ಎಷ್ಟು ಬೇಕಾದರೂ ತರಕಾರಿ ಹಚ್ಕೊಳ್ರಿ. ಚಿಕನ್ನ ಸ್ವಲ್ಪ 1 ಸ್ಪೂನ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ರಿ, ಖಾರ ಉಪ್ಪು ಹಾಕ್ಕೊಂಡು. 100 ಗ್ರಾಮ್ ಬ್ರೆಸ್ಟ್ ಚಿಕನ್ ಇರಬೇಕು, ಮತ್ತು ಬೋನು ಮತ್ತು ಫ್ಯಾಟ್ ಇರೋವಂಥದ್ದು ಯಾವುದೂ ಇಲ್ಲ, ಬರೀ ಬ್ರೆಸ್ಟ್ ಚಿಕನ್ನೇ ತೊಗೋಬೇಕು. ಅಂಥದ್ರಲ್ಲಿ ತೊಗೊಂಡು ಸಲಾಡ್ ಮಿಕ್ಸ್ ಮಾಡ್ಕೊಂಡು ಆರಾಮ್ಸೆ ತೊಗೋಬೋದು. ಆರಾಮ್ಸೆ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ನೋಡೋಣ ನಾಳೆ ಬೆಳಗ್ಗೆ ನಾನು ಇದಿಷ್ಟು ತಿಂದಿದ್ದೀನಿ, ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ. ನಾನ್ ವೆಜ್ ತೊಗೊಂಡು ಸಹ ನನ್ನ ವೆಯ್ಟ್ ಎಷ್ಟಾಗುತ್ತೆ ಅಂತ ನಾಳೆ ಬೆಳಗ್ಗೆ ನೋಡೋಣ. ಗೈಸ್, ನಂದು ಯಾವುದೇ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೇ 1 ಆಗಿರಲಿ ಡೇ 2 ಆಗಿರಲಿ, ಆ ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದು 7 ಗೋಲ್ಡನ್ ರೂಲ್ಸ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೋಬೇಕು. ಆ ವಿಡಿಯೋ ನೋಡ್ಕೋಬೇಕಂದ್ರೆ ಯಾಕಂದ್ರೆ 7 ಗೋಲ್ಡನ್ ರೂಲ್ಸ್ ಜೊತೆ ಇದನ್ನು ಡಯಟ್ ಫಾಲೋ ಮಾಡಬೇಕು. ಹಾಗೆ ನೀವು ನಾನು ಹೇಳಿದ ಡಯಟ್ ಫಾಲೋ ಮಾಡ್ತೀರಾ ಅಂದರೆ ನಾನು ಹೇಳಿದ್ದನ್ನು ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. 7 ಗೋಲ್ಡನ್ ರೂಲ್ಸಲ್ಲಿ ಏನೇನಿದೆ ಅಂತ ಆ ರೂಲ್ಸ್ ನೋಡ್ಕೊಳ್ಳಿ. ಆ ರೂಲ್ಸ್ ಜೊತೆ ಈ ಡಯಟು ತೊಗೋಬೇಕು, ಆವಾಗ ನಿಮ್ಮದು ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಡೇ 1 ಸಹ ನನ್ನ ಡಯಟ್ ನೋಡಿದ್ದೀರಾ, ಅದರಲ್ಲಿ 7 ಗೋಲ್ಡನ್ ರೂಲ್ಸ್ ಫಾಲೋ ಮಾಡಬೇಕು ಅದ್ರ ಜೊತೆ. ಆವಾಗ ನಿಮ್ಮದು ವೆಯ್ಟ್ ಲಾಸ್ ಖಂಡಿತ 1 kgಗಿಂತ ಜಾಸ್ತಿ ವೆಯ್ಟ್ ಲಾಸ್ ಆಗ್ಬೋದು. ನೀವು ಟ್ರೈ ಮಾಡಿ ಅದನ್ನು ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕಲ್ಲಿ ನೀವು ನೋಡ್ಕೊಂಡು 7 ಗೋಲ್ಡನ್ ರೂಲ್ಸು ಸಹ ಫಾಲೋ ಮಾಡಬೇಕು. ಅದ್ರ ಜೊತೆ ನೈಟ್ ಡ್ರಿಂಕ್ ಟೈಮ್. ನೈಟ್ ಡ್ರಿಂಕಲ್ಲಿ ನಾನಿವತ್ತು ಓಮ್ ಕಾಳನ್ನ ವಾಟರ್ ತೊಗೊಳ್ತಾ ಇದ್ದೀನಿ. ಜಸ್ಟ್ ಓಮ್ ಕಾಳನ್ನ ಓಮ್ ಕಾಳನ್ನ 1 ಲೋಟ ನೀರು ಹಾಕಿ ಕುದಿಸ್ಕೊಂಡು ಅದನ್ನು ವಾಟರ್ ತೊಗೊಳ್ಳೋದು ಅಷ್ಟೇ. ಇದು ನನ್ನ ಬೆಡ್ ಟೈಮ್ ಡ್ರಿಂಕ್. ಇದು ಇವತ್ತಿಗೆ ನನ್ನ ಡೇ 2 ಸೀರೀಸ್ ಚಾಲೆಂಜ್ ಮುಗೀತು.
ನೋಡಿದ್ರಲ್ಲ ಗೈಸ್ ಎಷ್ಟು ಈಸಿ ಇದೆ. ನಾನ್ ವೆಜ್ ತೊಗೊಂಡು ಸಹ ವೆಯ್ಟ್ ಲಾಸ್ ಮಾಡ್ಕೋಬೋದು. ವೆಜ್ನವರಿಗೆ ನೆನ್ನೆ ಒಂದು ಸೀರೀಸ್ ಇದೆಯಲ್ಲ ಅದನ್ನು ನೋಡ್ಕೊಂಡು ಮತ್ತು ಅದನ್ನು ಸೆಕೆಂಡ್ ಡೇಗೂ ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಡೇಸಲ್ಲಿ ನಾನು ವೆಜ್ ಮಾಡ್ತೀನಲ್ಲ, ವೆಜ್ಜಿನ ತೊಗೊಳ್ತೀನಲ್ಲ, ಸೊ ಅದನ್ನು ಬೇಕಾದರೆ ಕಂಟಿನ್ಯೂ ಮಾಡ್ಕೊಂಡು ನೀವು ತೊಗೋಬೋದು. ಇದನ್ನೇ ನಾನು ನಾನ್ ವೆಜ್ಜೇ ಕಂಟಿನ್ಯೂ ಮಾಡಲ್ಲ. ಒಂದು ದಿವಸ ವೆಜ್ ಇರುತ್ತೆ, ಕೆಲವೊಂದು ಟೈಮ್ ನಾನ್ ವೆಜ್ ಇರುತ್ತೆ, ಕೆಲವೊಂದು ಟೈಮ್ ವೆಜ್ ಇರುತ್ತೆ. ಸೊ ನೀವು ಆರಾಮ್ಸೆ ಅದನ್ನು ನೋಡ್ಕೊಂಡು ವೆಜ್ ಇದ್ದವ್ರು ವೆಜ್ ತೊಗೋಬೋದು, ನಾನ್ ವೆಜ್ ಇದ್ದವರು ನಾನ್ ವೆಜ್ ತೊಗೋಬೋದು. ಆರಾಮ್ಸೆ ನಿಮ್ಗೆ ಗೊತ್ತೇ ಆಗಲ್ಲ ನೀವು ಯಾವ ರೀತಿ 10 kg ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ 1 ಮಂತಲ್ಲಿ ಅಂತ. ಅದಕ್ಕೋಸ್ಕರ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಮತ್ತು ಬೆಲ್ ಐಕಾನ್ ಆನ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾಳೆ ಡೇ 3 ಸೀರೀಸಲ್ಲಿ ಯಾವ ರೀತಿ ಎಷ್ಟು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ನೋಡಬೇಕು. ಮತ್ತು ಡೇ 3 ಸೀರೀಸಲ್ಲಿ ನಂದು ಏನು ಡಯಟ್ ಇದೆ ಅಂತ ಅದನ್ನು ನೋಡ್ಬೋದು. ಬಾಯ್ ಗೈಸ್, ಗುಡ್ ನೈಟ್.